ಲಿಂಗಾಯತ್ ಪಂಚಾಮಸಾಲಿ ಸದ್ಗುರು ಮಹಾಪೀಠ ಸುಕ್ಷೇತ್ರ ಕೂಡಲ ಸಂಗಮ ಪೂಜ್ಯ ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಎಸ್ ಪಾಟೀಲ್ ನಾಗರಾಳ್ ಹುಲಿ ಹಾಗೂ ರಾಜ್ಯಾಧ್ಯಕ್ಷ ರುದ್ರಗೌಡ ಡಿ ಇವರು ನನ್ನನ್ನು ಕಲ್ಯಾಣ ಕರ್ನಾಟಕ ಭಾಗದ ಲಿಂಗಾಯತ್ ಪಂಚಾಮಸ ಸೇನಾ ಇದರ ಅಧ್ಯಕ್ಷನಾಗಿ ನೇಮಕ ಮಾಡೋದಕ್ಕೆ ನಾನು ಅವರಿಗೆಲ್ಲ ತುಂಬ ಧನ್ಯವಾದಗಳು ತಿಳಿಸುತ್ತೇನೆ. ಹಾಗೂ ಇದೇ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಗೆ ಹೋಗಿ ಸುವರ್ಣಸೌಧ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕಲ್ಯಾಣ ಕರ್ನಾಟಕದ ಜನ ಎಲ್ಲರಿಗೆ ನನ್ನ ಬೇಡಿಕೆ ಏನೆಂದರೆ, ನಾವು ಹೋಗೋಣ, ನೀವು ಬನ್ನಿ, ನಾವೆಲ್ಲರೂ ಹೋಗಿ ಅವತ್ತಿನ ದಿವಸ ಡಿಸೆಂಬರ್ 10ನೇ ತಾರೀಕು ಸುವರ್ಣಸೌಧಗೆ ಮುತ್ತಿಗೆ ಹಾಕಿ ಲಿಂಗಾಯತ್ ಪಂಚಾಮಸಾಲಿ ಈ ಸಮುದಾಯ ನಮ್ಮ ಸಮಾಜ 2Aಗೆ ಸೇರ್ಪಡೆ ಮಾಡಬೇಕೆಂದು ನಾವು ಅಲ್ಲಿ ಹೋರಾಟ ಮಾಡುತ್ತಿದ್ದೆವು. ಹೋರಾಟ ಮಾಡಿ ಸರ್ಕಾರದ ಒತ್ತಡ ಹೇರಿ ನಾವು ಕಲ್ಯಾಣ ಕರ್ನಾಟಕ ಭಾಗ ಜನರು ನಾವೆಲ್ಲ ಹೋಗಿ 9ನೇ ವಾರ್ಷಿಕ ಸಾರ್ವಜನಿಕ ಕುರಾನ್ ಪ್ರವಚನ ಡಿಸೆಂಬರ್ 13, 14 ಹಾಗೂ 15ನೇ ತಾರೀಕಿನಂದು ಬಸವ ಕಲ್ಯಾಣದ ಸಭಾಭವನದಲ್ಲಿ ರಾಜ್ಯದ ಪ್ರಸಿದ್ಧ ಪ್ರವಚನಕಾರರಾದ ಜನಾಬ್ ಮೊಹಮ್ಮದ್ ಕುಯಿ ಅವರಿಂದ ಪ್ರವಚನ ನಡೆಯಲಿದೆ. ಆತ್ಮೀಯರೇ, ತಾವು ಬನ್ನಿ, ತಮ್ಮವರನ್ನ ಕರೆತನ್ನಿ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೃತ್ಯುಂಜಯ ಸ್ವಾಮಿಗಳ ಜೊತೆ ಸೇರಿ ಪ್ರತಿಭಟನೆ ಮಾಡಿ ನಮ್ಮ ಸಮಾಜ 2Aಗೆ ಹೋಗಲೇಬೇಕು, ಹೋಗಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕೆಂದು ಹೋರಾಟ ಮಾಡಬೇಕೆಂದು ನಾವೆಲ್ಲ ವಿಚಾರ ಮಾಡಿ ಎಲ್ಲರೂ ನಾವು ಬಹುಸಂಖ್ಯೆಯಲ್ಲಿ ನಾವು ಹೋಗಿ ಕಲ್ಯಾಣ ಕರ್ನಾಟಕ ಜನತೆ ಹೋಗಿ ನಾವು ಇದು 2Aಗೆ ಹೋಗಬೇಕಂತ ಹೋರಾಟ ಮಾಡಬೇಕಾಗಿದೆ. ತಾವು ಬನ್ನಿ, ತಮ್ಮವರನ್ನ ಕರೆತನ್ನಿ, ನಾವು ಬರ್ತಾ ಇದ್ದೆವು, ಎಲ್ಲರೂ ಬರ್ತಾ ಇದ್ದೆವು. Sky Sunshine School, step towards better future. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। नोबल पब्लिक स्कूल,